ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಕಣ್ರಪ್ಪ. ಇವತ್ತಿನ ಪ್ರೊಫೈಲ್ ಬಂದು ಮೇಘನಾ ಅಂಥೇಳಿ. ಇವ್ರದ್ದು ಕೆಳಗೆ ಇನ್ನೂ ಓಪನ್ನೇ ಆಗಿಲ್ವಂತೆ. ಊರು ಬಂದ್ಬಿಟ್ಟು ಇವ್ರದ್ದು ತುರುವೇಕೆರೆ ಆಗಿರುತ್ತೆ. ಹೆಡಗಿ ಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ, ತುಮಕೂರು ತುರುವೇಕೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಎಡಗಿ ಹಳ್ಳಿ ಅಂತ ಹೇಳ್ಬಿಟ್ಟು. ಏನು ಸಮಸ್ಯೆ ಇವ್ರಿಗೆ ಅಂತಂದರೆ, ದೆಂಗಾಡೋಕ್ಕೆ ಸಮಯ ಇಲ್ಲ ಪಾಪ, ಗಂಡ ಒಂದ್ಸಲ ನುಗ್ಗಿಸಿಲ್ಲ ಅನ್ನೋ ಒಂದು ಕೊರಗು ಇವರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕಾರಣ ಏನಪ್ಪ ಅಂತಂದರೆ, ಮನೆಯಲ್ಲಿ ಅಜ್ಜಿ ಇದ್ದಾಳೆ ಸರಿನಾ, ಅವಳಿಗೆ ತಿನ್ನೋಕೆ ಹೊತ್ತಿಗೆ ಸರಿಯಾಗಿ ಟೀ ಕಾಫಿ ಕುಟ್ಕೊಂಡು ಸೇವೆ ಮಾಡೋದೇ ಆಗಿದೆ. ಜೀವನದ ಒಂದು ಬಾಳನ್ನು ಬಾಳ್ತಾ ಇದ್ದೀನಿ ಅಂತಕ್ಕಂಥದ್ದು ಇಲ್ಲಿ ಭಾಳ ನೋವಿಂದ ಹೇಳಿರ್ತಕ್ಕಂಥದ್ದು. ಸಮಾಚಾರ ಏನಪ್ಪ ಅಂತಂದರೆ, ನೋಡ್ಕೊಳ್ಳೋಕ್ಕೆ ಒಬ್ಬ ಕೆಲಸಗಾರ ಬೇಕು, ಅಂದರೆ ಅಜ್ಜಿಯನ್ನು ಒಂದು ಆರೈಕೆ ಮಾಡಿಕೊಂಡು ನೋಡ್ಕೊಳ್ಳೋಂಥ ಒಬ್ಬರು ಕೆಲಸಗಾರರು ಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಜೀವನದ ಕಷ್ಟಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ, ಪ್ರತಿ ವಾರ ಅಜ್ಜಿ ಪೂಜೆ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ವಾಪಸ್ಸು ಬರೋಷ್ಟರಲ್ಲಿ ಕತ್ತಲು ಆಗಿರುತ್ತೆ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು, ಹಾಗಾಗಿ ಗಂಡನಿಗೆ ಕತ್ತಲಲ್ಲಿ ಕಣ್ಣು ಬೇರೆ ಸಬರಿ ಆಗುತ್ತೆ, ಬೇಡ ದೆಂಗಲ್ಲ ಕಣೆ ನಿನಗೆ ಅಂತಾನೆ, ಸಂಜೆ ಆದರೆ ಸಾಕು ಆ ರೀತಿ ಹೇಳ್ತಾನಂತೆ. ಮತ್ತು ಸಂಜೆ ಆದರೆ ಸ್ನೇಹಿತರ ಬಳಗ ಜಾಸ್ತಿ ಇರೋದ್ರಿಂದ ಎಲ್ಲರೂ ತೀರ್ಥ ಸೇವನೆಗೆ ಹೊರಟುಬಿಡ್ತಾನಂತೆ, ಆ ಕಾರಣಕ್ಕೋಸ್ಕರ. ಮೂರನೇದು ಬಂದ್ಬಿಟ್ಟು, 3 ಹೊತ್ತು ಸೇವೆ ಮಾಡ್ಕೊಂಡಿದ್ರೆ ತೂತಿನ ಗತಿ ಏನು, ಅದೋ ಗತಿ ಆಗ್ಬಿಡುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರ ಕೆಲಸಗಾರ ಬಂದರೆ ತೂತಿಗೆ ರುಬ್ಬಿಸ್ಕೊಂಡು ಬಿಳಿ ಪೇಸ್ಟ್ ಬಿಡಿಸಿಕೊಳ್ತೀನಿ, ಬೇಕಾದರೆ ಅದನ್ನು ಕೂಡ ನಡೆದೇ ಹೋಗಿರಲಿ, ಏನು ಅದರಲ್ಲಿ ಏನು ಅಚ್ಚರಿ ಏನಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಅಜ್ಜಿಯ ಸೇವೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಕೆಲಸಗಾರರು ಇಲ್ಲಿ ನೋಡ್ಬೋದು, ಅಜ್ಜಿಯನ್ನು ಬಾತ್ರೂಮ್ಗೆ ಹೋಗಬೇಕು ಅಂತಂದರೆ ಕರೆದುಕೊಂಡು ಹೋಗಿ ಒಳಗೆ ಕೂರಿಸ್ಬೇಕು ನಿಧಾನಕ್ಕೆ. ಅದಾದಮೇಲೆ ತೊಳಿ ಅಂತಂದರೆ ತೊಳೆಯಬೇಕು ಚೆನ್ನಾಗಿ, ಏನು ಬೇಡ, ನೀರು ಹಾಕಿದರೆ ಅಜ್ಜಿನೇ ತೊಳೆದುಕೊಳ್ತಾಳೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಅಪರೂಪಕ್ಕೆ ಹೊರಗಡೆ ಎಲ್ಲಾದರೂ ಸುತ್ತಾಡಬೇಕು ಅಂತ ಅಜ್ಜಿಗೇನಾದರೂ ಅನಿಸಿದ್ರೆ ಮೆಲ್ಲಗೆ ಎದ್ದೇಳಿಸ್ಬಿಟ್ಟು 2 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಹಿಂದಕ್ಕೆ ಬಂದರೆ ಸಾಕು, ಬಹಳ ದೂರ ಏನು ಕರ್ಕೊಂಡು ಹೋಗೋಂಥ ಒಂದು ಅವಶ್ಯಕತೆ ಏನೂ ಇರೋದಿಲ್ಲ. ಸ್ವಲ್ಪ ದೂರ ಕರ್ಕೊಂಡೋಗಿ ವಾಕ್ ಮಾಡಿಸಿದ್ರೆ ಅಜ್ಜಿಗೂ ಕೂಡ ಒಂದು ಬೇಜಾರು ಅನ್ನೋದು ಒಂದು ಕಳೆಯುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಫ್ರೆಶ್ ಕೋಕೋನಟ್ ವಾಟರ್ ಕುಡ್ ಬಿ ಎ ಕಾಮನ್ ಹೈಡ್ರೇಟೆಡ್ ಎಸ್ಪೆಷಲಿ ಡ್ಯೂರಿಂಗ್ ಹಾಟ್ ಇಂಡಿಯನ್ ಡೇಸ್ ಅಂತ ಹೇಳಿದ್ದಾರೆ. ಅಂದರೆ ಫ್ರೆಶ್ ಕೋಕೋನಟ್ ವಾಟರು ಒಂದು ಒಳ್ಳೆಯ ಒಂದು ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕೋಕೋನಟ್ ಪಾಮ್ಸ್ ಟೇಕ್ 5 to 7 years to develop and begin creating a new natural product. The coconut flesh is a tasty raw cooked or dried coconut oil contains a million uses from cooking to hair care. ನೋಡಿ ಸ್ನೇಹಿತರೆ, ಕೋಕೋನಟ್ ಇದನ್ನು ಆಯಿಲ್ನ ಎಷ್ಟೋ ಜನ ಹೇರ್ಗೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದಾರಲ್ವ, ಎಷ್ಟೆಲ್ಲ ಉಪಯೋಗಗಳಿದ್ದಾವೆ ಅಂತೇಳಿ ಹೇಳಿರ್ತಕ್ಕಂಥದ್ದು ಅಷ್ಟೇ. ನೋಡಿ, ಕೋಕೋನಟ್ ಪಾಮ್ಸ್ ಕ್ಯಾನ್ ಬಿ ಬೆನಿಫಿಷಿಯಲ್ ಫಾರ್ 60-80 years ಗಿವಿಂಗ್ ಲಾಂಗ್ ಟರ್ಮ್ ಪೇ ಫಾರ್ ಅಗ್ರಿಕಲ್ಚರಿಸ್ಟ್ ಅಂತ ಹೇಳಿದ್ದಾರೆ. ಅಂದರೆ ಕೋಕೋನಟ್ ಟ್ರೀಯಿಂದ 60 ಸ್ನೇಹಿತರೆ, ಇದು ತೆಂಗಿನ ತೋಟ 60-80 ವರ್ಷದವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು.